ಅವ್ರದ್ದಲ್ಲೇ ಒಂದು ಇನ್ನೊಂದು ಮುಖ ಇಲ್ಲ ಒಬ್ಬಿಡಿ ಎಲ್ಲಿಂದ ಎಲ್ಲಿ ಸಾಧಾರಣ ನನ್ನ ಪ್ರಕಾರ ಒಂದು ಕಾಚಿಪಟ್ಟಿನ ಬ್ಲಾಕ್ ಇರ್ಬೋದು. ಎಷ್ಟು ಹೊತ್ತಾಯ್ತು ಸರ್ ಹೇಳಿ? ನೀವು ಒಂದು ಯಾರನ್ನಾದ್ರೂ ಫಾರೆಸ್ಟ್ ಕಳಿಸ್ಬೇಕಾ ಮಾಡುವ ಸರಿಯಲ್ಲ ಇಂಥ ಸಮಸ್ಯೆಗೆ? ಯಾರು ಬಂದಿದ್ದಾರೆ ಇಲ್ಲಿ, ಯಾರು ಬರಲಿಲ್ಲ ಇಲ್ಲಿ? ಅಲ್ಲಿಂದ ಬರ್ಲಿಕ್ಕೆ ಆಗಿಲ್ಲ ಸರ್. ಉಮೇಶ್ ಅನ್ನ ನೋಡಿ, ಪೊಲೀಸ್ ಇಲಾಖೆಯವರಿಗೆ ಒಂದು ಭರವಸೆ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನೀವು ಪ್ರಕೃತಿ ವಿಕೋಪಕ್ಕೆ ಇದನ್ನು ಅರ್ಜಿ ಕೊಡಿ ಅಂತ ಹೇಳಿ. ಯಾರು ಅರ್ಜಿ ಕೊಡೋದು, ಅದ್ರ ಹಿಂದ್ಗಡೆ ಯಾರು ಓಡೋದು ಗೊತ್ತಿಲ್ಲ. ಎಷ್ಟು ವರ್ಷ ಹೋಗ್ತದೆ, ಏನು ಹೋಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ದು ಬೇಡಿಕೆ ಏನಂತ ಹೇಳಿ, ಈ ರಿಕ್ಷಾದವರು, ಆಟೋದವರು, ಇವತ್ತು ನಾವು ಒಂದು ರಿಕ್ಷಾಕ್ಕೆ ನಾವು ಪ್ರಕೃತಿ ವಿಕೋಪಕ್ಕೆ ನಾವು ಅರ್ಜಿ ಕೊಡಬಹುದು, ನಾಳೆ ಇನ್ನೊಂದು ರಿಕ್ಷಾದ ಮೇಲೆ ಬೀಳ್ತದೆ. ನಮ್ಗೆ ಏನಾಗಬೇಕು? ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಎಲ್ಲ ಮಾರ್ಗದ ಬದಿಯಲ್ಲಿರುವ ಎಲ್ಲ ಮರಗಳನ್ನು ತೆರವುಗೊಳಿಸಬೇಕು. ನಾವೀಗ ಒಂದು ವಾರದ ಒಳಗಡೆ ಮಾಡಬೇಕು. ಮಾಡದಿದ್ರೆ ಉಜಿರೆ ರಿಕ್ಷಾ ಅಲ್ಲ, ಎಲ್ಲ ವರ್ತಕರ ಸಂಘದಿಂದ ಮನವಿ ಮಾಡಿ ರಿಕ್ಷಾದವರನ್ನು ಎಲ್ಲ ಊರ ನಾಗರಿಕರು ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಆಗುದಿಲ್ಲ. ಇದು ಬೆಳೆ ಆಸ್ಪತ್ರೆಗಳು ಉಂಟು, ಎಲ್ಲ ಇರುವ ಒಂದು ನಗರ ಇದು. ಇಲ್ಲಿ ಯಾತ್ರಿಕರು ಬರ್ತಾರೆ. ಎಷ್ಟು ಈಗ ಆಂಬುಲೆನ್ಸ್ ಇಲ್ಲಿ ಬ್ಲಾಕ್ ಆಗಿರ್ಬೋದು, ಆಂಬುಲೆನ್ಸ್ ಬ್ಲಾಕ್ ಆಗಿರ್ಬೋದು. ಇದೆಲ್ಲ ಇಂಥ ಸಮಸ್ಯೆಗಳು ಈ ನಗರದಲ್ಲಿ ಇರುವಾಗ ಇಲ್ಲಿ ಒಂದು ಇಂಥ ವ್ಯವಸ್ಥೆ ಮಾಡಿದ್ರೆ ಹೇಗೆ ಹೇಳಿ? ನೋಡಿ, ನಾನೊಂದು ನಿಮಗೆ ಸಿಂಪಲ್ ಒಂದು ಹೇಳ್ತೇನೆ. ಗುಂಜಾಲಘಟ್ಟೆಯಿಂದ ಮಂಗಳೂರು ತನಕ ಸುಧಾಕರ್ ಶೆಟ್ಟರು ಮುಗುರಡಿ ಅವರೊಂದು ರೋಡ್ ಮಾಡಿದ್ದಾರೆ. ಆ ರೋಡ್ ಹೆಂಗೆ ಅಂತ ಹೇಳಿದ್ದಾರೆ, ಇಲ್ಲಿ ರೋಡ್ ಮಾಡುವಾಗ ಎರಡು ಬದಿಗೆ ಟ್ರಂಚ್ ಕೊಟ್ಟಿದ್ದಾರೆ, ಡ್ರೈನೇಜ್ ಕೊಟ್ಟಿದ್ದಾರೆ, ಒಂದೊಂದು ಫೀಟು. ನಾಳೆ ರಿಕ್ಷಾದ ಒಂದು ಸೈಡ್ ಹೊಡಿಲಿಕ್ಕೆ ಹೋಗಿ ಅದಕ್ಕೇನೆ ಹೊಡೆದು ವಾಪಸ್ಸು ಪಲ್ಟಿ ಹಾಕ್ಬೇಕು ವಿನಃ ಬೇರೆ ಅದು ದಾರಿಯೇ ಇಲ್ಲ. ಅಲ್ಲಿ ಆದ್ರೆ ಇಲ್ಲಿ ಇಳಿಸಿ ಹೋಗ್ಲಿಕ್ಕೆ ಈಗ ಸೈಡ್ ಅಲ್ಲಿ ಕೊಟ್ಟು 3 ಗಾಡಿ ಕೂಡ ಹೋಗ್ಲಿಕ್ಕೆ 2 ಗಾಡಿ ಚರಂಡಿಯನ್ನು ಕೂಡ ಆಗಲ್ಲ. ಚರಂಡಿ ವ್ಯವಸ್ಥೆಯನ್ನು ಕರೆಕ್ಟ್ ಮಾಡಬೇಕು. ಇದು ಒಂದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾರಾದ್ರೂ ಜ್ಞಾನ ಇದ್ದವ ನೋಡಿ, ಗೋಮಂತಕದಿಂದ ಮುಂದೆ ಹೋಗುವ ರೋಡ್ಗಳೇ ಹೇಗುಂಟು, ಗುಂಜಾಲಕಟ್ಟೆಯಿಂದ ಆ ಕಡೆ ಹೋಗುವಂಥದ್ದು ಹೇಗುಂಟು. ಇದರಲ್ಲಿ ಒಬ್ಬ ಅಲ್ಲಲ್ಲಿ ಚಡಿಯನ್ನು ಕೊಟ್ಟಿದ್ದಾರೆ. ಒಬ್ಬ ರಿಕ್ಷಾದವ ಸೈಡ್ ಒಂದು ಮನೆಗೆ ತೆಗೆಯುವಾಗ ಹಿಂದೆ 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದವ ಏನಾಗುತ್ತೆ ಅವರ ಪರಿಸ್ಥಿತಿ. ನಿಜವಾಗಿ ಆದರೆ ಅದನ್ನೊಂದು ಯೋಚನೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದು ಯಾವ ನೀರು ಹೋಗ್ಲಿಕ್ಕೆ ಎಂಥದ್ದು ಒಂದು ನೀವು ಹೋಗಿ ಈಗ ನೋಡಿ, ಕ್ಯಾಮರಾ ತಗೊಂಡು ಸ್ಲ್ಯಾಬ್ ಮೇಲೆ ಹೋಗಿ ಸ್ವಲ್ಪ ನೀವು ವಿಡಿಯೋ ನೋಡಿ, ಎಲ್ಲ ಕ್ರ್ಯಾಕ್ ಬಿದ್ದಿದೆ. ಹೇಳಿದ್ರೆ ಹೇಳ್ತಾರೆ ಅದು ನಾವೀಗ ಪೊಲೀಸರವರು ಹೇಳುವ ಪ್ರಕಾರ ಅವರು ಏನಂತ ಹೇಳಿದ್ರೆ, ಜನರಿಗೆ ತೊಂದರೆ ಆಗಬಾರ್ದು, ನೀವು ಸ್ವಲ್ಪ ತೆರವುಗೊಳಿಸಬೇಕಂತ ಹೇಳ್ತಾರೆ. ಅವರದಕ್ಕೆ ನಾವು ಗೌರವ ಕೊಡ್ತೇವೆ. ಆದ್ರೆ ಈ ನಿರ್ಧಾರ ಇವರ ಮೇಲೆ, ಆಟೋ ಚಾಲಕರ ಮೇಲೆ ಎಲ್ಲ ಇರ್ತದೆ. ಯಾಕಂದ್ರೆ ಇದಕ್ಕೆ ನಾವು ಬೇಕಾದ ವ್ಯವಸ್ಥೆ ನಾವು ಮಾಡ್ತೇವೆ. ಇದನ್ನು ನಾವು ಬಿಡುವುದಿಲ್ಲ, ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ ನಾವು ಇದನ್ನು ಬಿಡುವುದಿಲ್ಲ. ನಮ್ಗೆ ನ್ಯಾಯ ದೊರಕಬೇಕು. ಇದು ಆಟೋ ಡ್ರೈವರ್ ಪ್ರಶ್ನೆ ಅಲ್ಲ, ಸಾರ್ವಜನಿಕರ ಖಾಲಿ ಆಟೋ ಡ್ರೈವರ್ ಪ್ರಶ್ನೆ. ನಿನ್ನೆ ನಾವು ಮಾಡಿದ ಹೋರಾಟದಿಂದ ಇವತ್ತು ಅಲ್ಲಿ ಜಲ್ಲಿ ಬೀಳ್ತಾ ಉಂಟು. ಮೊನ್ನೆ ಹೇಳಿದ್ರು ನಮ್ಮ ಹತ್ರ ಜಲ್ಲಿ ಇಲ್ಲ, ನಮ್ಮ ಹತ್ರ ಡೀಸೆಲ್ ಇಲ್ಲ, ಏನಿಲ್ಲ. ಈಗ ಇದರಿಂದ ನಾಳೆ ನಮ್ಗೆ ಇನ್ನೂ ಬೆನಿಫಿಟ್ ಆಗ್ತದೆ. ಸೊ ಇದೊಂದು ನಾವು ಒಂದು ಎಚ್ಚರಿಕೆ ಕೊಡುದು. ಯಾರಿಗೆ? ಈ NH-ನವರಿಗೆ, ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡುದು. ಸೊ ಈಗ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇವರ ಹತ್ರ ಮನವಿ ಮಾಡ್ತೇವೆ. ನಾವು ಒಂದು ಇಂದು ಮಾಡ್ತೀವಿ. ಇನ್ನು ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅದರ ಬಗ್ಗೆ ಅಧಿಕಾರಿಗಳಿಗೆ ತಲುಪಬೇಕು. ನಿಮ್ಮ ಮೂಲಕ ಅಧಿಕಾರಿಗಳು NH-ನವರಿಗೆ ನಾನು ಎಷ್ಟು ಸರ್ತಿ ಹೇಳಿದ್ದೇನೆ ಮರಗಳ ವಿಚಾರದಲ್ಲಿ, ನನಗೂ ಗೊತ್ತು. ನಾನು ತುಂಬಾ ಸರ್ತಿ ಹೇಳಿದ್ದೇನೆ, ತುಂಬಾ ಪ್ರಾಬ್ಲಮ್ ಉಂಟು. ನೀವು ನೋಡಿ, ರಸ್ತೆ ಬದಿಗೆ ಚರಂಡಿ ಮಾಡಿದ್ದಾರೆ, ಮರ ಬಿಟ್ಟಿದ್ದಾರೆ. ರಸ್ತೆ ಬದಿಗೆ ಚರಂಡಿ ಮರ ಮಾಡಿದ್ದಾರೆ. 2 ಕಡೆ
ಇಲ್ಲಿ ಬನ್ನಿ ತೋರಿಸ್ತಾರೆ ಈಚೆ ಬನ್ನಿ ಆಗಿದೆ ಎಲ್ಲ ಆಗಿದೆ ಆದ್ರೆ ಜೀವ ಹೋಗೋದು ಪುಣ್ಯಾತ್ಮ ಆಟೋದು ಹೋಗ್ರಿ ನೋಡಿ ಸರ್, ಈಗ ಇದು ಬಿದ್ದು ಇಂಥ ಇದು ಆಗಿದೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದು ಪಾಪದ ಬನ್ನಿ, ಅವನಿಗೆ ಏನಾದರೂ ಒಂದು ನೀವು ನಿಮ್ಮಿಂದ ಸಹಾಯ ಬೇರೆ ಯಾವುದಿಲ್ಲ, ಆಟೋದ ಒಂದು ನೀವು ಸಹಾಯ ಮಾಡಬೇಕು. ಯಾರ ಕಡೆಯಿಂದ ಇಲ್ಲ, ಇದಕ್ಕೆ ಅದು ಬರಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ ಅಲ್ಲ, ಇದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ಬೇಕು. ಸರಿ, ನೀವು ಹೇಳ್ತೀರಾ ಅದನ್ನು ತೆಗಿಲಿಕ್ಕೆ ಅಲ್ಲ, ನಾವು ಎಷ್ಟು ಅಲ್ಲ ಸರ್, ನಾನೇ ಹೇಳಿದ್ದೇನೆ, ಕಲ್ಲುಗಳಿದ್ದಾವೆ, ಬೀಳ್ತವೆ. ಯಾರು ಅಲ್ಲಿ ನೋಡಿ ನೋಡಿ, ಅಲ್ಲಿ ಅದು ಯಾವ ಮರ ನೀವು ಹೇಳಿ? ಅದು ಆ ಮರ. ಅದು ಕೊಡಿ, ಅರ್ಜಿ ಕೊಡಿ ಅದನ್ನ. ಈಗ ಸರ್ ಅವನಿಗೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅದು ನೋಡಲಿಲ್ಲ. ನಾವೀಗ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ರವರು ಈ ಅಧಿಕಾರಿಗಳು ಹೇಳಿದ ನಂತರ ಇದನ್ನು ತೆರವುಗೊಳಿಸಿದ್ದಾರೆ. ಈಗ ಅವ್ರು ಏನು ಹೇಳಿದ್ದಾರೆ, ಇದು ನಮಗೆ ಸಂಬಂಧ ಪಡುವುದಿಲ್ಲ, ಇದರಿಂದ ನಮಗೆ ಏನು ನಿಮಗೆ ಇದರಿಂದ ಏನು ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾವುದು ಈ ಮರದಿಂದ? ಯಾರು? ಅರಣ್ಯ ಇಲಾಖೆಯವರು. ಸೊ ನಾವು ನಾಳೆ ತಹಸೀಲ್ದಾರಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತೇವೆ. ತಹಸೀಲ್ದಾರಿಗೆ ಈಗ ಬಡವನು ಆಟೋದಲ್ಲಿ ದುಡಿತಿದ್ದ, ಈಗ ಅವನಿಗೆ ಏನಾದರೆ ಸಹಾಯ ಮಾಡಬೇಕಂತೇಳಿ ನಾವು ಮನವಿಯನ್ನು ಮಾಡ್ತೇವೆ. ಮತ್ತು ಪುನಃ ಉಸ್ತುವಾರಿ ಯಾರು ನಮ್ಮದು ಮಂತ್ರಿ ಇದ್ದಾರೆ, ನಮ್ಮ ದಕ್ಷಿಣ ಕನ್ನಡದ್ದು, ಅವರಿಗೆ ಕೂಡ ನಾವು ಒಂದು ಮನವಿಯನ್ನು ಕೊಡ್ತೇವೆ. ಒಂದು 2-3 ಗಾಡಿಗೆ ಈಗೀಗ ಆಗಿದೆ. ಅವನು ಯಾಕಂತ ಹೇಳಿದರೆ ಅವನು ದುಡಿಯುವ ಮನುಷ್ಯ, ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದು ಈ ರಿಕ್ಷಾವನ್ನು ಆಟೋವನ್ನು ಜೀವನವೇ ಇಲ್ಲ 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 ಅದನ್ನು ಅದರಡಿ 400 ರೂಪಾಯಿ 500 ರೂಪಾಯಿ ದುಡಿಯುದು. ಅವನು ಮನೆದು ನೋಡುದ, ಆಟೋದು ನೋಡುದೇನೋ. ಇದರಲ್ಲಿ ನಾವು ಒಟ್ಟಾಗಿ ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮ ಊರವರು, ಇದು ಊರ ಪರವಾಗಿ ನಮ್ಮಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ನಮ್ಮಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ಜನರಿಗೆ, ಆದರೆ ಜನರಿಗೆ ಇಲ್ಲಿದು ಪರಿಸ್ಥಿತಿ ಸ್ವಲ್ಪ ಅರ್ಥ ಆಗ್ತದೆ. ಸೊ ಜನರಿಗೆ ದಿನದಿಂದ ದಿನಕ್ಕೆ ಈಗ ಸ್ವಲ್ಪ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಮಾಡ್ತಿರೋದು ಸರಿ, ನಾವು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಊರವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗ ನಾನು ಯಾರನ್ನು ಹೇಳಿಕ್ಕೆ ಹೋದ್ರೆ ಅದು ಬೇರೆ ರೀತಿ ಆಗ್ತದೆ. ಸಂಬಂಧಪಟ್ಟವರು ಬರಬೇಕಿತ್ತು, ನೋಡೋಣ, ಇನ್ನು 2 ದಿವಸ ಕಾಯುವ. ಇದಕ್ಕೆ ನಾವು ಏನು ಪೊಲೀಸ್ ಇಲಾಖೆಯಿಂದ ನಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ, ಇನ್ಶೂರೆನ್ಸ್ ಕಂಪನಿಯಿಂದ ಏನು ಮಾಡ್ತಾರೆ ಅದನ್ನು ನಾವು ಮಾಡ್ತೇವೆ. ಯೂನಿಯನ್ ವತಿಯಿಂದ ನಾವು ಏನು ಮಾಡ್ಲಿಕ್ಕೆ ಉಂಟು ಅದು ಸಹಾಯವನ್ನು ನಾವು ಮಾಡ್ತೇವೆ. ಆ ಆಟೋ ಡ್ರೈವರಿಗೆ ನಾವು ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಸಹಾಯ ಮಾಡ್ಲಿಕ್ಕೆ ಉಂಟು, ಅದನ್ನು ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಬರಲಿ ಅದು ಬಂದ್ಲೇದಾದರೂ ನಮ್ದು ಎಲ್ಲರದ್ದು ಮನವಿ ಅದ್ವಿ. ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಅದಕ್ಕಿಂತ ಮೆಚ್ಚುಗೆ ಇಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳಿದಾಗೆ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಈಗ ನಾವು ಬೆನಕ ಹಾಸ್ಪಿಟ್ಲಿಗೆ ಹೋಗ್ತೇವೆ, ಅಲ್ಲಿ ಹೋಗಿ ಅವರನ್ನು ನೋಡ್ತೇವೆ. ಯಾರು ಅಲ್ಲಿ ನಾವು ಡಾಕ್ಟರ್ ಬಳಿ ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೇವೆ. ಅವನು ನಮ್ಮ ಊರಿನವನೇ ಸರ್, ಈಗ ಆಗಿದೆ ಅಂತ ಹೇಳಿ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡಿ ಅವರಿಂದ ನಮ್ಮಿಂದ ಏನು ಸಹಾಯ ಆಗ್ತದೆ ನಾವು ಖಂಡಿತ ಮಾಡ್ತೇವೆ. ಮುಂದೆ ಈ ರೀತಿ ಯಾರು ಆಗಬಾರ್ದು, ಆದ್ರೆ ಬಹಳ ಕಷ್ಟ ಆಗಿದ್ದಲ್ಲ, ಎಲ್ಲಿಯೂ ಆಗಬಾರ್ದು. ಮೈನ್ ನಮ್ದು ರೋಡಿಂದಾಗಿ, ಈ ರೋಡಿಂದಾಗಿ ನೋಡಿ. ನಾನು ಒಂದು ಮಾತು ಹೇಳ್ತೇನೆ, ದಯವಿಟ್ಟು ನೀವು ಎಲ್ಲಿ ಇಂಥ ಒಂದು